ಅಶ್ಮಿತಾ ನಿಮ್ಮನೇಲೆ ಇದ್ದಾಳೆ ಅನ್ನೋ ವಿಷಯನ ನನಗೆ ಯಾಕೆ ಹೇಳಲಿಲ್ಲ? ನೀವ್ ಹೇಳಿದಿದ್ರೆ ನಾನಾದ್ರೂ ಅರ್ಥ ಮಾಡ್ಕೋತಿದ್ದೆ ಅಲ್ವಾ? ನಮ್ ದೊಡ್ಡಮ್ಮ ನಿಮ್ ಮನೆಗ್ ಬರ್ತೀನಿ ಅಂದಾಗ ಯಾವ್ದೋ ಒಂದ್ ರೀತಿಲಿ ತಡೀತಿದ್ದೆ ತಾನೆ. ನೀವದನ್ನ ಹೇಳ್ದೆ ಇದ್ದಿದ್ದಕ್ಕೆ, ನಮ್ ದೊಡ್ಡಮ್ಮ ನಿಮ್ಮನ್ನ ಅಶ್ಮಿತನ್ ಜೊತೆ ನೋಡಿದ್ದಕ್ಕೆ ಈಗ ರಾಜಲಕ್ಷ್ಮಿ ಜೊತೆಗೆ ನಮ್ ದೊಡ್ಡಮ್ಮ ಕೂಡ ನಿಮ್ಮೇಲೆ ಅಸಹ್ಯ ಪಡ್ತಿದ್ದಾರೆ. ರಾಜಲಕ್ಷ್ಮಿಗೂ ನಿಮಗೂ ಯಾವ್ದೇ ಕಾರಣಕ್ಕೂ ಮದ್ವೆ ಆಗ್ಲೇಬಾರ್ದು ಅಂತ ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಆದ್ಯ ಸಾರಿ ಆದ್ಯ, ನಿಮ್ ದೊಡ್ಡಮ್ಮ ಹಾಗೆ ಅನ್ಕೊಂಡಿರೋದ್ರಲ್ಲಿ ಅವ್ರ ತಪ್ಪೇನಿಲ್ಲ. ಅಷ್ಟಕ್ಕೂ ತಪ್ಪೆಲ್ಲ ನಂದೆ. ಅಂದ್ರೆ ನೀನು ಅಸ್ಮಿತನ್ ಜೊತೆ ಸೇರ್ಕೊಂಡಿದ್ಯಾ? ಇಲ್ಲ ಬ್ರೋ, ಆ ಅಸ್ಮಿತಾ ಬಲವಂತವಾಗಿ ನಮ್ಮ ಮನೇಲಿ ಇದ್ದಾಳೆ ಅಂತ ನಿಮಗೆ ಹೇಳದೇ ಇರೋದು ನಂದೇ ತಪ್ಪದು. ಅಂದ್ರೆ ನಿನಗೂ ಅಸ್ಮಿತನ್ಗೂ ಯಾವ್ದೇ ಸಂಬಂಧ ಇಲ್ಲ ಅಂತ್ಯ? ಅವನದನ್ನ ಹೇಳ್ತಿದ್ದಂತಾರೆ, ಯಾಕೆ ಪದೇ ಪದೇ ಅದನ್ನೇ ಕೇಳ್ತಾ ಇದೆಯಾ ನೀನು? ಮನೆಗೇನೋ ಅಸ್ಮಿತಾ ಬಲವಂತವಾಗಿ ಬಂದ್ಲು, ಓಕೆ. ಮತ್ ನೀನ್ ಬೆಡ್ರೂಮ್ ಒಳಗಡೆ ಹೇಗ್ ಬಂದ್ಲು? ನೀನ್ ಬೆಡ್ ಮೇಲೆ ಹೇಗ್ ಬಂದ್ಲು? ಅದು ನನ್ ಡೌಟು. ಹೊರಗಿರೋ ಶತ್ರುವಿಂದ ಹೊರಗಡೆ ಹೋದ್ರೆ ಮಾತ್ರ ಅಪಾಯ, ಆದ್ರೆ ಮನೇಲಿರೋ ಶತ್ರುವಿಂದ ನಿದ್ದೆ ಮಾಡುವಾಗ್ಲೂ ಅಪಾಯ ಇರುತ್ತೆ ಅಂತ ನಾ ತಿಳ್ಕೊಳ್ದೆ ಹೋದೆ. ಮತ್ತಿನ್ನೇನ್ ಮಾಡ್ಲಿ ಅಂಕಲ್? ಅವ್ರನ್ನ ನನ್ ಗಂಡ ಅಂತ ಅನ್ಕೊಂಡಿದೀನಿ. ಈ ಮನೆ ನನ್ ಗಂಡನ್ ಮನೆ ಅನ್ಕೊಂಡಿದೀನಿ. ನಮ್ಮ ಅಪ್ಪ ಅಮ್ಮನ್ನು ಬಿಟ್ ಬಂದಿದ್ದೀನಿ. ಆದ್ರೂ ಕೂಡ ರಾಜಲಕ್ಷ್ಮಿ ಸಾಲ್ದು ಅಂತ ಅವಳ ಫ್ಯಾಮಿಲಿಯವ್ರು ಕೂಡ ನನ್ನನ್ನ ಇವರಿಂದ ದೂರ ಮಾಡಕ್ ನೋಡ್ತಿದ್ದಾರೆ. ತಪ್ಪಾದ್ರೂ ಸರಿ, ಹೀಗ್ ಮಾಡ್ಬೇಕು ಅಂತ ಅನಿಸ್ತು, ಅದಕ್ಕೆ ಹೀಗ್ ಮಾಡ್ದೆ. ನಡೆದಿರೋದ್ರ ಬಗ್ಗೆ ಅಲ್ಲ, ಮುಂದೆ ಏನಾಗ್ಬೇಕು ಅದ್ರ ಬಗ್ಗೆ ಯೋಚನೆ ಮಾಡಿ. ಅದರಲ್ಲೂ ಇನ್ನೊಂದು ದಿನ ಕಳೆದ್ರೆ ಮದ್ವೆ, ಅದು ನಡಿಬಾರ್ದು ಅಂತ ರಾಜಲಕ್ಷ್ಮಿ ಜೊತೆಗೆ ನಮ್ ದೊಡ್ಡಮ್ಮ ಕೂಡ ಚೆನ್ನಾಗಿ ಪ್ರಯತ್ನ ಮಾಡ್ತಿದ್ದಾರೆ. ಈಗ ನಿಮ್ ಮದ್ವೆ ನಡಿಬೇಕು ಅಂದ್ರೆ ನೀವ್ ಯಾವ ತಪ್ಪು ಮಾಡಿಲ್ಲ ಅಂತ ರಾಜಲಕ್ಷ್ಮಿಗ್ ಮಾತ್ರ ಅಲ್ಲ, ನಮ್ ದೊಡ್ಡಮ್ಮನ್ನು ನಂಬಿಸ್ಬೇಕು. ಹಾಗೆ ನಂಬಿಸೋದಕ್ಕೆ ನಮ್ ಹತ್ರ ಇರೋದು ಇದು ಒಂದೇ ದಿನ. ಹೌದಾದ್ಯ, ನನಗ್ ಕೂಡ ಇವತ್ತೊಂದಿನ ಮಾತ್ರ ಟೈಮ್ ಇದೆ. ಒಂದೇ ದಿನ ಇರೋದು, ಆದ್ರೆ ಇಷ್ಟು ದಿನ ಮಾಡದೇ ಇರೋದನ್ನ ಒಂದಿನದಲ್ಲಿ ಏನಾಗುತ್ತೆ? ಏನ್ ಮಾಡಕ್ಕಾಗತ್ತೆ? ಅದನ್ನೇ ಯೋಚನೆ ಮಾಡ್ಬೇಕು. ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಏಳು. ಅಂದರೆ ಹಿಂಗೆ ಲೆಕ್ಕ ಹಾಕಬೇಕು. 3:15 ಅದು. ಅಮ್ಮ ಅಬ್ಬಾ, ಒಳ್ಳೆ ಟೈಮಿಗೆ ಬಂದು ಕಾಪಾಡ್ದೆ ಕಣೆ, ಥ್ಯಾಂಕ್ ಯು. ಇದು ಹೆಂಗಿದೆ? ಅರ್ಧ ಹೊಸ್ಲಿಗೆ ತೋರಣ ಕಟ್ಟಿದಿರಲ್ಲ. ಅದೇನೆ, ಏನು ಗೊತ್ತಿಲ್ಲ ಥರ ಮಾತಾಡ್ತಾ ಇದೀಯಾ? ನಿಮ್ಮ ಅಣ್ಣ ಮನೇನ ಭಾಗ ಮಾಡಿದಾರಲ್ವಾ? ಈ ಭಾಗ ನಮ್ದು, ಆ ಕಡೆ ಭಾಗ ನಮ್ ತಂಗಿಯಮ್ಮದು. ಅದಕ್ಕೆ ಯಾವುದೇ ಜಗಳ ಬೇಡ ಅಂತ ನಾವು ಮಾಡೋ ಕೆಲಸದಲ್ಲಿ ಯಾವ್ದು ತೊಂದರೆ ಇರಬಾರ್ದು ಅಂತ ಅಳತೆ ಮಾಡಿ ಹೂ ಇಟ್ಟಿದ್ದೀನಿ ಕಣೆ. ಹೆಂಗಿದೆ? ಅತ್ತಿರೋ ಕಣ್ಣೀರಲ್ಲಿ ಮುಖ ತೊಳ್ಕೊಂಡಿರೋ ಹಾಗಿದೆ. ಏನೇ, ಯಾಕೆ? ಯಾಕೆ ಅಂದ್ರೆ ಏನು? ಈ ಹೊಸ್ಲಲ್ಲಿ ಅವ್ರಿಗೇನ್ ಭಾಗ ಇಲ್ಲ. ಅವರು ಆ ಬಾಗ್ಲಲ್ಲಿ ಓಡಾಡ್ತಾರೆ, ಈ ಬಾಗ್ಲು ನಮ್ದು. ಪೂರ್ತಿಯಾಗಿ ಕಟ್ ಸಾಯಿರಿ. ನೆಟ್ಟ ಕಟ್ರಿ. ಆಯ್ತು. ಇವ್ರು ಕೆಲ್ಸ ಹೇಳೋದ್ರ ಬದಲು ಕೈಯಳಿನ ತಂದು ಬಾಯಿ ಬಿದ್ದೋಗ್ಬಾರ್ದಾ? ಇಷ್ಟು ಚಿಕ್ಕ ವಯಸ್ಸನ್ನು ನಾನು ಹೆಂಗ್ ಮಿಸ್ ಮಾಡ್ಕೊಂಡಪ್ಪ. ಮಾಡೋಣ.
ಶೌರ್ಯ, ಮಾವ, ನೀನ್ ಯಾವ ಕ್ಷಣ ಪಂಚಾಯತಿಲಿ ಎಲ್ಲರ ಮುಂದೆ ನನ್ನ ಕಾಲ್ ಹಿಡ್ಕೊಂಡು ನನ್ನ ಮಗಳನ್ನ ಮದುವೆ ಮಾಡ್ಕೋತೀನಿ ಅಂತ ಹೇಳುತ್ತೀಯೋ ಆ ಕ್ಷಣನೇ ನೀನ್ ಈ ಮನೆಗೆ ಅಳಿ ಆಗೋದೆ. ಅದೇ ಕ್ಷಣ ರಾಜಿ ನಿನ್ನ ಹೆಂಡತಿ ಆಗೋದ್ಲು. ನೀನ್ ಈ ಮನೆಗೆ ಯಾವಾಗ ಬೇಕಾದ್ರೂ ಬರ್ಬೋದು. ರಾಜಲಕ್ಷ್ಮಿನ ನಿನ್ ಜೊತೆ ಯಾವಾಗ ಬೇಕಾದ್ರೂ ಬರ್ಬೋದು. ಇಲ್ಲ, ಬೇಡ ಬೇಡ. ಅದಕ್ಕೋಸ್ಕರ ನೀನ್ ಯಾರ ಹತ್ರನೂ ಅನುಮತಿ ಕೇಳುವಂತ ಅವಶ್ಯಕತೆ ಇಲ್ಲ. ಶಾಪಿಂಗ್ ಕರ್ಕೊಂಡು ಹೋಗು. ಯಾರು ತಡೀತಾರೆ ಅಂತ ನಾನು ನೋಡ್ತೀನಿ. ಹಾಗೆ ಆಗ್ಲಿ ಮಾವ. ರಾಜಿ, ಹೋಗೋಣ ಬಾ. ಅಪ್ಪ, ನನಗೆ ಸ್ವಲ್ಪ ಕೆಲಸ ಇದೆ. ನೀನ್ ಮದುವೆ ಹೆಣ್ಣಮ್ಮ, ಈ ತರ ಕೆಲಸ ಎಲ್ಲ ಇಟ್ಕೋಬಾರ್ದು. ಶೌರ್ಯನ್ ಜೊತೆ ಶಾಪಿಂಗ್ ಹೋಗು.